ತಲೆ ಹೊಟ್ಟಿನ ಸಮಸ್ಯೆ ಸಾಕಷ್ಟು ಜನರನ್ನು ಕಾಡುವಂತ ಒಂದು ಸಮಸ್ಯೆ ಆಗಿದೆ. ಇದು ತಲೆ ಹೊಟ್ಟು ಬರಲಿಕ್ಕೆ ಕಾರಣಗಳು ಹಲವಿರ್ಬೋದು, ಆದ್ರೆ ಅದು ನಮ್ಗೆಲ್ಲ ಮುಜುಗರ ಉಂಟು ಮಾಡೋದಂತೂ ನಿಜ. ಹಾಗೆ ಬೇರೆ ಪ್ರಾಬ್ಲಮ್ಸ್ ಅಂದ್ರೆ ಬೇರೆ ಸಮಸ್ಯೆಗಳಿಗೆ ಕೂಡ ಇದು ಎಡೆ ಮಾಡಿ ಕೊಡುತ್ತೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರೇ, ಈ ಎಲ್ಲ ತಲೆ ಹೊಟ್ಟಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿಗೆ ಇಂದು ಒಂದು ಉತ್ತರ ಕಂಡುಕೊಳ್ಳೋಣ ಆದರ್ಶ್ ತಡ್ಪತಿ ಅವರೊಂದಿಗೆ ಸಂವಾದ ನಡೆಸ್ತಾ. ಹಾಗಾದ್ರೆ ಬನ್ನಿ ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದ ಮಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಆದರ್ಶ್ ಅವರೇ, ನಾವು ತಿಳಿಸಿದ ಹಾಗೆ ಈ ತಲೆ ಹೊಟ್ಟಿನ ಸಮಸ್ಯೆ ಏನಿದೆ ತುಂಬಾ ಜನರನ್ನ ಕಾಡ್ತಾ ಇರುವಂತ ಸಮಸ್ಯೆ. ಇದು ಬರೋದಕ್ಕೆ ಕಾರಣಗಳೇನು, ಹಾಗೆ ಇದನ್ನ ನಿಯಂತ್ರಿಸೋದು ಹೇಗೆ, ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀರಾ? ಈಗ ನಾವು ಈ ತಲೆ ಹೊಟ್ಟು ಆಗೋದು ಯಾಕಪ್ಪ ಅಂತಂದ್ರೆ, ತಲೆಗೆ ನಾವು ಸ್ನಾನ ಮಾಡುವಾಗ ಹೆಚ್ಚು ಬಿಸಿನೀರನ್ನ ಯೂಸ್ ಮಾಡೋದು ಒಂದು. ಆಮೇಲೆ ನಮ್ಮ ತಲೆ ನಾವು ಒರೆಸ್ಕೊಳ್ಳುವಾಗ, ಕೂದಲನ್ನು ನಾವು ರಬ್ ಮಾಡುವಾಗ ಜಾಸ್ತಿಯಾಗಿ ನಮ್ಮ ಈ ಉಗುರುಗಳಿಂದ ರಬ್ ಮಾಡ್ಕೊಳ್ಳೋವಂಥದ್ದು, ಗಾಯಗಳಾಗುವಂಥದ್ದು ಏನಿದೆ ಅದು ಕೂಡ ಮುಖ್ಯವಾದಂಥ ಒಂದು ದಂಡ್ರಪ್ ಆಗಲಿಕ್ಕೆ, ತಲೆ ಹೊಟ್ಟು ಆಗೋದಕ್ಕೆ ಒಂದು ಕಾರಣ ಆಗ್ಬೋದು. ಮತ್ತು ಕೆಲವು ಬಾರಿ ನೀವು ನೋಡಿರ್ಬೋದು, ಅಥವಾ ನಾನು ಕೂಡ ಕೆಲವು ಬಾರಿ ನೋಡಿದ್ದೀನಿ, ಕೆಲವರಲ್ಲಿ ಅವರು ಎಣ್ಣೆ ಸ್ನಾನವನ್ನು ಮಾಡ್ತಾರೆ. ಮಾಡಿದ ನಂತರ ನಾವೀಗ ತಲೆಗೆ ಎಣ್ಣೆಯ ಅಂಶ ಏನು ಉಳಿದಿರುತ್ತೆ ಅದನ್ನು ಸರಿಯಾಗಿ ತೊಳೆದುಕೊಳ್ಳೋದಿಲ್ಲ, ಮತ್ತು ಎಣ್ಣೆ ಅಂಶ ತಲೆಯಲ್ಲಿ ಹಾಗೇ ಉಳುತ್ತಾ ಹೋಯ್ತು ಅಂತಂದರೆ ಅದು ಮುಂದೆ ಕಜ್ಜಿಗಳಾಗೋದು, ಈ ಥರ ಒಂದು ಬಾಯ್ಲ್ಸ್ ಆಗ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಕೀವು ಫಾರ್ಮೇಷನ್ ಆಗ್ಬೋದು. ಈ ಥರದ ಒಂದು ತೊಂದರೆಗಳು ಆಗಬಾರ್ದು ಅಂತ ಹೇಳಿದರೆ ನೀವು ಆದಷ್ಟು ಸೂಕ್ಷ್ಮ ರೀತಿಯಲ್ಲಿ ನಿಮ್ಮ ಕೂದಲುಗಳನ್ನು ಮತ್ತು ನಿಮ್ಮ ತಲೆಯ ಒಂದು ಏನು ಸಾಬೂನಾಗಲಿ ಅಥವಾ ಎಣ್ಣೆಯನ್ನು ಹಚ್ಚಿರ್ತೀರ ಅದನ್ನು ಸಂಪೂರ್ಣವಾಗಿ ತೆಗೆಯೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಆದಷ್ಟು ಸ್ನಾನವನ್ನು ನೀವು ರೆಗ್ಯುಲರ್ ಆಗಿ ತಲೆಗೆ ಸ್ನಾನ ಮಾಡೋದು ತುಂಬ ಉತ್ತಮ. ಕೆಲವರು ತಣ್ಣೀರಿನ ಸ್ನಾನವನ್ನು ಮಾಡ್ತಾರೆ, ಆದರೂ ಹೇಳ್ತಾರೆ ನಮಗೆ ಡಂಡ್ರಫ್ ಇದೆ ಅಂತ ಹೇಳಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಅರ್ಧ ನಿಂಬೆಹಣ್ಣನ್ನು ತಗೊಂಡು ತಲೆಗೆ ಚೆನ್ನಾಗಿ ಉಜ್ಕೊಳ್ಬೇಕು. ಚೆನ್ನಾಗಿ ಉಜ್ಕೊಳ್ಳೋದ್ರಿಂದ ಹೊಟ್ಟು ಅನ್ನೋದೇನಿದೆ ಅದು ಸಂಪೂರ್ಣವಾಗಿ ಹೋಗುತ್ತೆ. ಮತ್ತು ಅಲ್ಲದೆ ನಿಮ್ಮ ಒಂದು ಕೂದಲು ಏನಿದೆ ಅದು ತುಂಬ ಮೃದುವಾಗಿ ಸರಳವಾಗಿ ಭಾಳ ಬೇಗನೆ ಡ್ರೈ ಆಗುತ್ತೆ. ಅದೊಂದು. ಎರಡನೇದಾಗಿ, ಈಗ ನೀವು ಈ ಹರಳೆಣ್ಣೆ ಏನಿದೆ ಅದನ್ನು ಕೂಡ ನೀವು ಹಚ್ಚೋದ್ರಿಂದ, ಹರಳೆಣ್ಣೆ ಹಚ್ಚಿದ್ರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಅಂಟು ಜಾಸ್ತಿ. ಅದನ್ನು ನೀವು ಹಚ್ಚಿದಾಗ ಹೇಗಪ್ಪ ಮಲ್ಕೊಳ್ಳೋದು, ಹೇಗಪ್ಪ ಹೊರಗಡೆ ಹೋಗೋದು ನಾವು ಅಂತ ಹೇಳಿ ಅನಿಸುತ್ತೆ. ಆದ್ರೂ ನೀವು ಒಂದು ದಿವಸ ಇದನ್ನು, ಯಾವಾಗ ಈ ಸಂಡೇ ಅಥವಾ ಭಾನುವಾರ ಅಂತ ನಾವೇನು ಹೇಳ್ತೀವಿ ಆ ದಿವಸದಲ್ಲಿ ನೀವು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡ್ರೆ ತುಂಬ ಉತ್ತಮ ಅಂತ ಹೇಳ್ಬೋದು. ಮತ್ತು ಇದರಿಂದ ಕೂದಲ ಉದ್ದಗಾಗುತ್ತೆ ಮತ್ತು ಬೆಳೆಯುತ್ತೆ. ಮತ್ತು ಈಗ ಒಂದು ಕೂದಲದಲ್ಲಿ 2 ಸ್ಪ್ಲಿಟ್ ಆಗಿರುತ್ತೆ. ಆ ಸ್ಪ್ಲಿಟ್ ಆದಂಥ ಕೂದಲು ಏನಿದೆ ಅದು ಕೂಡ ಅದೊಂದು ತೊಂದರೆಯನ್ನು ನೀವು ನಿವಾರಿಸ್ಬೋದು ಈ ಹರಳೆಣ್ಣೆಯನ್ನು ಹಚ್ಚೋದ್ರಿಂದ. ಬಹಳ ಮುಖ್ಯವಾದಂಥ ಹರಳೆಣ್ಣೆ ಮತ್ತು ನಿಂಬೆಹಣ್ಣನ್ನು ಎರಡೂ ಮಿಕ್ಸ್ ಮಾಡಿ ನೀವು ಹಚ್ಚೋದ್ರಿಂದ ಈ ಕೂದಲ ಉದ್ದನ ಆಗುತ್ತೆ. ಅದಲ್ಲದೆ ನಿಮಗೇನಾಗುತ್ತೆ, ಹೊಟ್ಟು ಕೂಡ ಸಂಪೂರ್ಣವಾಗಿ ಹೊರಟೋಗುತ್ತೆ. ಇಷ್ಟು ಈ ತಲೆ ಹೊಟ್ಟಿನ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ತಲೆ ಹೊಟ್ಟು ಬರೋದಕ್ಕೆ ಕಾರಣಗಳೇನು, ಹಾಗೆ ಇದನ್ನ ನಿಯಂತ್ರಿಸೋದಕ್ಕೆ ಹೇಗೆ ಒಂದು ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ತಲೆ ಹೊಟ್ಟು ನಿವಾರಿಸೋದಕ್ಕೆ ಮನೆಯಲ್ಲಿ ಸುಲಭವಾಗಿ ಹೇಗೆ ಮನೆಮದ್ದು ತಯಾರಿಸೋದು ಅನ್ನೋದನ್ನ ನೋಡೋಣ. ಮುಂಚಿತವಾಗಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಹರಳೆಣ್ಣೆ, ತೆಂಗಿನ ಎಣ್ಣೆ, ಕರಿಬೇವಿನ ಸೊಪ್ಪು ಮತ್ತು ನಿಂಬೆಹಣ್ಣು, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಈಗ ಮೊದಲಿಗೆ ಹರಳೆಣ್ಣೆಯನ್ನು 2 ಟೀ ಸ್ಪೂನ್ ಅಷ್ಟು ನಾವು ಹಾಕ್ಕೊಳ್ಬೇಕು. ಅದೇ ರೀತಿಯಲ್ಲಿ 2 ಟೀ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಹಾಕಿಕೊಂಡು ಆ ಮಿಶ್ರಣವನ್ನು ಮಿಕ್ಸ್ ಮಾಡಿಕೊಂಡು ನಂತರ ನಾವು ಆಫ್ ಮಾಡ್ಕೊಂಡು ಬರಬೇಕು ಉರಿಯನ್ನು. ನಂತರ ಇದಕ್ಕೆ ಸುಮಾರಾಗಿ 1 ಕಡ್ಡಿಯಲ್ಲಿ ಬರೋಷ್ಟು ಕರಿಬೇವಿನ ಸೊಪ್ಪನ್ನು ನಾವು ಇದಕ್ಕೆ ಹಾಕ್ಕೊಳ್ಬೇಕು. ಈ ಥರ ಇದನ್ನು ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಮನೆಯಲ್ಲಿ ಕೂಡ ಇದನ್ನು ನೀವು ಮಾಡಿ ಇದನ್ನು ಶೇಖರಿಸಿ ಇಡ್ಬೋದು. 200 ml ನೀವು ತೆಂಗಿನ ಎಣ್ಣೆಯನ್ನು ತೊಗೊಂಡ್ರೆ 200 ml ಹರಳೆಣ್ಣೆಯನ್ನು ತೊಗೊಂಡು ಅದಕ್ಕೆ ಒಂದು 10 ರಿಂದ 15 ಕಡ್ಡಿಯಷ್ಟು ನಾವು ಎಷ್ಟು ನಮಗೆ ಸೊಪ್ಪು ಬರುತ್ತೆ, ಕರಿಬೇವಿನ ಸೊಪ್ಪು, ಅಷ್ಟನ್ನು ನಾವು ಉಪಯೋಗಿಸ್ಬೋದು.
ಇದನ್ನ ಮತ್ತೆ ನಾವು ಮಾಡಿದ ನಂತರ ಇದನ್ನ ಶೇಖರಿಸಿ ಇಡಬೇಕು. ಆದ್ರೆ ಒಂದು ಮಾತ್ರ ನೆನಪಿನಲ್ಲಿ ಇಟ್ಕೊಳ್ಳಿ, ನಿಂಬೆಹಣ್ಣಿನ ರಸವನ್ನ ಮಾತ್ರ ಅದಕ್ಕೆ ಬೆರೆಸ್ಬಾರ್ದು. ಈಗ ನೀವು ಶೇಖರಿಸಿ ಇಡುವ ಮುಂಚೆ ಮಾತ್ರ ಅದನ್ನ ಬೆರೆಸಿ ಹಚ್ಕೊಳ್ಬೇಕು. ಹಾಗೆ ಈ ಕರಿಬೇವಿನ ಎಲೆಗಳೇನಿದೆ ಅದನ್ನ ನಾವು ಜಜ್ಜಿಬಿಟ್ಟು ಅದರ ಒಂದು ರಸನ ಹಾಕಿಟ್ಕೊಬೇಕಾ ಅಥವಾ ಹಾಗೆ? ಇಲ್ಲ, ಈ ತರ ಮಾಡೋದು ತುಂಬಾ ಉತ್ತಮವಾದಂತ ಒಂದು ಯೂಸ್ಫುಲ್ ಅಂತ ಹೇಳ್ಬೋದು. ಇದನ್ನ ನಾವು ಪೇಸ್ಟ್ ಮಾಡಿ ಆಗ್ಲಿ ಅಥವಾ ಅದನ್ನ ಪುಡಿ ಮಾಡಿ ಅಥವಾ ಒಣಗಿಸಿದಂಥದನ್ನ ಪುಡಿ ಮಾಡಿಟ್ರೆ ಅಷ್ಟು ಒಳ್ಳೆ ರಿಸಲ್ಟ್ಸ್. ಯಾಕಂತಂದ್ರೆ ಅದು ಕೆಳಗಡೆ ಹೋಗಿ ಅಕ್ಯುಮುಲೇಟ್ ಆಗಿ ಹೋಗ್ಬಿಡುತ್ತೆ, ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಮತ್ತೆ ಆ ಎಣ್ಣೆನ ನಾವು ಸರಿಯಾಗಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ನಾವು ತಲೆಯಲ್ಲಿ ಕೂಡ ಅದನ್ನ ಅಪ್ಲೈ ಮಾಡುವಾಗ ತಲೆಗೆ ನಾವು ಕೈಯಲ್ಲೆಲ್ಲ ಬರುತ್ತೆ, ಅವಾಗ ಸರಿಯಾಗಿ ಹಚ್ಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಈ ಎಲೆಗಳಲ್ಲಿರುವಂತ ಒಂದು ಏನು ಸತ್ವ ಇದೆ ಅದರಲ್ಲಿ ಬಂದಿರುತ್ತೆ, ಅಷ್ಟೇ ಸಾಕಾಗುತ್ತೆ. ಸೊ ಈಗ ಇದು ರೆಡಿ ಆಗಿದೆ. ಇದನ್ನ ನಾವು ಈ ಎಲೆಗಳನ್ನು ತೆಗೆಯೋದೇನು ಬೇಡ, ಅದನ್ನು ಅದೇ ರೀತಿ ಅದರಲ್ಲಿ ನೀವು ಏನು ಯಾವ ಒಂದು ಜಾರಿನಲ್ಲಿ ಶೇಖರಿಸಿ ಇಡ್ತೀರಲ್ಲ ಅದರಲ್ಲಿ ಹಾಗೆ ಇಟ್ಟರೆ ತುಂಬ ಉತ್ತಮ. ಇದನ್ನ ಎಷ್ಟು ದಿನಗಳವರೆಗೆ ಆದರೂ ಶೇಖರಿಸಿ ಇಟ್ಕೊಬೋದಾ? ಹೌದು, ಎಷ್ಟೋ ದಿವಸಗಳವರೆಗೂ ನಾವು ವರ್ಷಗಟ್ಟಲೆ ಇಡ್ಬೋದು. ಇದನ್ನ ಯಾವ ರೀತಿಯ ತೊಂದರೆ ಆಗೋದಿಲ್ಲ. ಇಷ್ಟು ಇದನ್ನ ಈ ಥರ ನೀವು ಮಾಡಿದ ನಂತರ ಇದಕ್ಕೆ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ನಾವೀಗ ಎಷ್ಟು 2 ಟೀ ಸ್ಪೂನಷ್ಟು ಹರಳೆಣ್ಣೆ, 2 ಟೀ ಸ್ಪೂನಷ್ಟು ತೆಂಗಿನ ಎಣ್ಣೆನ ತೊಗೊಂಡಿದ್ದೀವಿ. ಇದಕ್ಕೆ ನಾವು ಅರ್ಧದಷ್ಟು ನಿಂಬೆಹಣ್ಣಿನ ರಸವನ್ನು ಹಿಂಡಿ ಇದನ್ನು ನೀವು ನಿಮ್ಮ ತಲೆಗೆ ಪ್ರಯೋಗಿಸಬೇಕು. ನೀವು ಕೂದಲಿಗೆ ಹಚ್ಕೊಂಡು ನಂತರ ನಿಮ್ಮ ಈ ದಂಡ್ರಪ್ ಅನ್ನೋದೊಂದು ಏನು ತೊಂದರೆ ಇದೆ ಸಂಪೂರ್ಣವಾಗಿ ಹೊರಟೋಗುತ್ತೆ. ಇಷ್ಟು ಈ ನಿಂಬೆಹಣ್ಣಿನ ರಸವನ್ನು ಹಿಂಡಿದ ಮೇಲೆ ಸ್ವಲ್ಪ ಅದನ್ನು ಹಾಗೇನೆ ಅದರಲ್ಲಿ ಮಿಕ್ಸ್ ಆಗಿ ಮತ್ತು ಈ ಎಣ್ಣೆ ಸಂಪೂರ್ಣವಾಗಿ ತಂಪಾದ ಮೇಲೆ ಇದನ್ನು ನೀವು ತಣ್ಣಗಾಗಬೇಕು. ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ಈ ಒಂದು ಆಯಿಲನ್ನು ನಾವೇನು ಇವತ್ತು ರೆಡಿ ಮಾಡಿದ್ದೀವಿ, ಎಣ್ಣೆಯನ್ನು, ತೈಲವನ್ನು, ಇದನ್ನು ನೀವು ತಲೆಗೆ ಹಚ್ಕೊಳ್ಳುವಾಗ ಒಂದು ಮಾತ್ರ ನೆನಪಿಟ್ಕೊಳ್ಬೇಕು, ಈ ಎಲೆಗಳಲ್ಲಿ ಇರುವಂಥ ಸತ್ವ ಏನಿದೆ, ಇದರಲ್ಲಿ ಸತ್ವಗಳು ಏನಿದೆ ಅದೆಲ್ಲನೂ ಈ ಒಂದು ಇದರಲ್ಲಿ ಎಣ್ಣೆಯಲ್ಲಿ ಸೇರಿಕೊಂಡಿದೆ. ಇದು ತುಂಬ ಉತ್ತಮವಾದಂಥ ರಿಸಲ್ಟ್ಸ್ ತಂದುಕೊಡುತ್ತೆ. ತಲೆ ಹೊಟ್ಟು ನಿವಾರಣೆಗೆ ಮನೆ ಔಷಧ ಬೇಕಾಗುವ ಸಾಮಗ್ರಿಗಳು: ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಕರಿಬೇವಿನ ಎಲೆ ಮತ್ತು ನಿಂಬೆಹಣ್ಣು. ತಯಾರಿಸುವ ವಿಧಾನ: ಕಾದ ಪಾತ್ರೆಗೆ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಕರಿಬೇವಿನ ಎಲೆಗಳನ್ನು ಹಾಕಿ ಚೆನ್ನಾಗಿ ಹುರಿದುಕೊಂಡು ಒಂದು ಬಟ್ಟಲಿಗೆ ಹಾಕಿಕೊಳ್ಳಿ. ನಂತರ ಅದಕ್ಕೆ ನಿಂಬೆಹಣ್ಣಿನ ರಸವನ್ನು ಮಿಕ್ಸ್ ಮಾಡಿದರೆ ತಲೆ ಹೊಟ್ಟು ನಿವಾರಣೆಗೆ ಮನೆ ಔಷಧ ಸಿದ್ಧ. ವೀಕ್ಷಕರೇ, ನೋಡಿದ್ವಲ್ಲ, ಈ ತಲೆ ಹೊಟ್ಟಿನ ಸಮಸ್ಯೆಗೆ ಯಾವ ರೀತಿ ಸುಲಭವಾಗಿ ಕೊಬ್ಬರಿ ಎಣ್ಣೆ ಮತ್ತೆ ಹರಳೆಣ್ಣೆ ಉಪಯೋಗಿಸಿ ಮನೆಯಲ್ಲೇ ಒಂದು ಸಿಂಪಲ್ ಆಗಿರೋ ಅಂದ್ರೆ ಸರಳವಾಗಿರೋ ಒಂದು ಔಷಧಿ ತಯಾರಿಸ್ಬೋದು ಅಂತ. ತಲೆ ಹೊಟ್ಟಿನ ಸಮಸ್ಯೆ ಇದ್ರೆ ದಯವಿಟ್ಟು ಇದನ್ನ ನೀವು ಪ್ರಯೋಗಿಸಿ ಇದರ ಪ್ರಯೋಜನಗಳನ್ನ ಪಡ್ಕೊಳ್ಳಿ. ಸ್ನೇಹಿತರೆ, ಈ ತಲೆ ಹೊಟ್ಟಿನ ಸಮಸ್ಯೆಗೆ ಆಗ್ಲೇ ಒಂದು ಮನೆಮದ್ದು ನೋಡಿದ್ವಿ. ಈಗ ಮತ್ತೊಂದು ಸುಲಭವಾದ ಮನೆಮದ್ದು ಏನು, ಅದು ಹೇಗೆ ತಯಾರಿಸೋದು ಅನ್ನೋದನ್ನ ನೋಡೋಣ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಅಥವಾ ಈ ಸಾಮಗ್ರಿಗಳು ಏನು ಅಂತೇಳಿ ನೋಟ್ ಮಾಡ್ಕೊಳ್ಳಿ. ಮೊಸರು, ಮೊಟ್ಟೆ, ಮೆಂತೆಕಾಳು ಮತ್ತು ನಿಂಬೆಹಣ್ಣು. ಮೊದಲಿಗೆ ನಾವು ಒಂದು ಗ್ಲಾಸ್ ನೀರನ್ನು ಇದಕ್ಕೆ ಹಾಕೊಳ್ಳೋಣ. ಪಾತ್ರೆಗೆ ಅರ್ಧ ಗ್ಲಾಸ್ನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಆ ಒಂದು ಮೆಂತೆಕಾಳು ಏನಿದೆ ಅದು ಇದರಲ್ಲಿ ಬಾಯ್ಲ್ ಆಗಬೇಕು. 1 ಟೀ ಸ್ಪೂನಷ್ಟು ಮೆಂತೆಕಾಳನ್ನು ಹಾಕ್ಕೊಳ್ಳಿ. ಇದು ಹಾಕಿಕೊಂಡ ನಂತರ ಇದು ಕಂಪ್ಲೀಟ್ ಆಗಿ ಒಂದು ಬಾಯ್ಲ್ ಆಗಬೇಕು. ಒಂದು ಕುದಿ ಬಂದ ನಂತರ ಮುಂದೆ ಏನು ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಈಗ ಮೊಟ್ಟೆಯನ್ನು ನಾವು ಮುಖ್ಯವಾಗಿ ಇದರಲ್ಲಿ ಎಗ್ ಯೆಲ್ಲೋ ಮತ್ತು ಬಿಳಿ ಇರುತ್ತೆ, ಅದನ್ನು ನಾವು ಸಪ್ರೇಟ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ ಎಗ್ ವೈಟ್ ಏನಿದೆ ಅದನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಈ ಥರ ಈಗ ಇದನ್ನು ಚೆನ್ನಾಗಿ ಒಂದು ಕುದಿ ಬಂದ ನಂತರ ಇದನ್ನು ನಾವು ಸೋಸ್ಕೊಂಡು ಇದರಲ್ಲಿ ಆ ನೀರೇನಿದೆ ಇದಕ್ಕೆ ನಾವು ಮೊಸರನ್ನು ಬೆರೆಸ್ಕೊಳ್ಬೇಕು. ಇದು ಒಂದು ಕುದಿ ಬರೋವರೆಗೂ ಇದನ್ನ ಕಾಯಿಸ್ಬೇಕಾಗುತ್ತೆ.
ನೋಡಿ ಈ ಥರ ಒಂದು ಕುದಿ ಈಗ ಬಂದರೆ ನಾವು ಇದನ್ನು ಸೋಸ್ಕೊಂಡು ಬಿಡೋಣ. ಈಗ ಇದು ಕುದಿ ಬಂದಿದೆ ಇಲ್ಲಿ. ಸೊ ಈಗ ನಾವು ಇದನ್ನು ಆಫ್ ಮಾಡಿಕೊಂಡು ಒಂದು ಅರ್ಧ ಗ್ಲಾಸಿನಷ್ಟು ನಾವು ನೀರನ್ನು ಹಾಕ್ಕೊಂಡಿದ್ವಿ ಮತ್ತು 1 ಟೀ ಸ್ಪೂನಷ್ಟು ಮೆಂತೆ ಕಾಳನ್ನು ಯೂಸ್ ಮಾಡಿದ್ವಿ. ಇದೇ ಈಗ ಇದು ಬಿಸಿ ಇರುವಾಗಲೇ 5 ಟೀ ಸ್ಪೂನಷ್ಟು ಮೊಸರನ್ನು ಹಾಕ್ಬೇಕು. ಈ ಥರ ಒಂದು ಮಜ್ಜಿಗೆ ರೂಪದಲ್ಲಿ ಬಂದಂಗೆ ಆಗುತ್ತೆ ನಿಮಗೆ ನೋಡುವಾಗ. ಇದಕ್ಕೆ ನಾವು ಈ ಒಂದು ಮೊಟ್ಟೆಯನ್ನು ಏನು ತೊಗೊಂಡಿದ್ವಿ ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಆದಷ್ಟು ಬೇಗ ಇದನ್ನು ಕಲಿಸ್ಬೇಕು. ಇಲ್ಲ ಅಂದರೆ ಆ ಮೊಟ್ಟೆ ಅದರಲ್ಲಿ ಬೆಂದು ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕೆಲವೊಂದು ಸಾರಿ ಮೊಟ್ಟೆ ಅದು ಫಾರ್ಮ್ ಆದ್ರೂ ಕೂಡ ತೊಂದರೆ ಇಲ್ಲ, ಅದನ್ನು ನೀವು ಹಾಗೇ ಯೂಸ್ ಮಾಡ್ಬೋದು. ಇಲ್ಲ ಇದು ಮೊಟ್ಟೆ ಆ ಬಿಸಿಯಲ್ಲಿ ಬೆಂದು ಹೋಗಿದೆ ಅಂತ ಹೇಳಿದ್ರು ಕೂಡ ಏನೂ ತೊಂದರೆ ಇಲ್ಲ. ಆದಷ್ಟು ನೀವು ಈ ಥರ ಅದನ್ನು ಕಲಿಸ್ಕೊಂಡು ಸ್ಟಿರ್ ಮಾಡ್ತಾ ಇದ್ದರೆ ಭಾಳ ಬೇಗನೆ ಅದು ಮಿಕ್ಸ್ ಆಗುತ್ತೆ ಅದ್ರ ಜೊತೆ. ಸೊ ಈ ಸಮಯದಲ್ಲಿ ನಾವು ನಿಂಬೆಹಣ್ಣಿನ ರಸವನ್ನು ಅರ್ಧ ನಿಂಬೆಹಣ್ಣಿನ ರಸವನ್ನು ಮತ್ತೆ ಇದನ್ನು ಮಿಶ್ರಣವನ್ನು ಕಲಿಸ್ಬೇಕು. ನೋಡಿ ಈ ಥರ ಇದು ರೆಡಿ ಆಗುತ್ತೆ. ಈ ಥರ ರೆಡಿ ಆದಮೇಲೆ ಈಗ ಇದು ರೆಡಿ ಆಗಿದೆ. ಇದನ್ನು ನಾವು ಹೇಗೆ ಬಳಸಬೇಕು ಅಂತಂದರೆ ಇದನ್ನು ನೀವು ಕೈಯಲ್ಲಿ ಹಾಕ್ಕೊಂಡ್ಬಿಟ್ಟು ತಲೆಗೆ ಚೆನ್ನಾಗಿ ಇದನ್ನು ಹಚ್ಕೊಳ್ಬೇಕು. ಹಾಗೆ ಇದನ್ನು ಸಾಫ್ಟಾಗಿ ರಬ್ ಮಾಡಬೇಕು, ಮೃದುವಾಗಿ ನೀವು ರಬ್ ಮಾಡಬೇಕು. ತಲೆಗೆ ಇದನ್ನು ಹಚ್ಕೊಂಡು ಇದು ಎಷ್ಟು ಹೌದು ಕೂದಲಿನ ಬುಡಕ್ಕೆ ನೀವು ಸ್ಕಾಲ್ಪಿಗೆ ಹಚ್ಕೊಂಡ್ರೆ ತುಂಬ ಒಳ್ಳೆಯ ರಿಸಲ್ಟ್ಸ್. ಡ್ಯಾಂಡ್ರಫ್ ಅನ್ನೋದು ನಿಮ್ಗೆ ಬರೋದೇ ಇಲ್ಲ ಅಂತ ಹೇಳ್ತೀನಿ ನಾನು. ತುಂಬ ಒಳ್ಳೆಯ ರಿಸಲ್ಟ್ಸು. ಮತ್ತು ಯಾವುದೇ ರೀತಿಯ ಒಂದು ಬಿಳಿ ಕೂದಲಾಗುವ ಒಂದು ಏನು ಸಂಭವಗಳಿರುತ್ತೆ ಅವು ಎಲ್ಲನೂ ಹೊರಟು ಹೋಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ಆದಷ್ಟು ಯಾರಿಗೆ ಈ ಒಂದು ಬಾಲ್ಡ್ನೆಸ್ ಅಂತ ಹೇಳ್ತೀವಿ, ಕೂದಲು ಉದುರುವಿಕೆ ಮತ್ತು ತಲೆ ಬೋಳಾಗುವಂಥದ್ದೊಂದು ಏನಿರುತ್ತೆ ಆ ತೊಂದರೆ ಕೂಡ ಇದು ದೂರ ಇಡುತ್ತೆ. ಆದ್ದರಿಂದ ಇದನ್ನು ಚೆನ್ನಾಗಿ ಮೃದುವಾಗಿ ನೀವು ಹಚ್ಕೊಂಡು ಕಂಪ್ಲೀಟ್ ಇದೊಂದು ನಾವೇನು ಮಾಡಿದ್ದೀವಿ ಇದನ್ನು ಕಂಪ್ಲೀಟ್ ಮುಗಿಬೇಕು. ಅಷ್ಟನ್ನು ನೀವು ಹಚ್ಕೊಂಡು ನಂತರ 1 ಅವರ್ ಬಿಟ್ಟು ನೀವು ಸ್ನಾನವನ್ನು ಮಾಡಬೇಕು. ಇದನ್ನು ಪ್ರಯೋಗಿಸಿ ಮನೆಯಲ್ಲಿ ಮಾಡಿ ನೋಡಿ, ಇದರ ರಿಸಲ್ಟ್ಸನ್ನು ನೀವು ಪಡ್ಕೊಳ್ಳಿ. ತಲೆ ಹೊಟ್ಟು ನಿವಾರಣೆಗೆ ಮನೆ ಔಷಧ ಬೇಕಾಗುವ ಸಾಮಗ್ರಿಗಳು: ಮೊಸರು, ಮೊಟ್ಟೆ, ಮೆಂತ್ಯ ಕಾಳು ಮತ್ತು ನಿಂಬೆಹಣ್ಣು. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ನೀರು, ಮೆಂತ್ಯ ಕಾಳನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ 1 ಲೋಟಕ್ಕೆ ಸೋಸಿಕೊಂಡು ಅದಕ್ಕೆ ಮೊಸರು ಮತ್ತು ಹೊಡೆದ ಮೊಟ್ಟೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ನಿಂಬೆಹಣ್ಣಿನ ರಸವನ್ನು ಮಿಕ್ಸ್ ಮಾಡಿದರೆ ತಲೆ ಹೊಟ್ಟು ನಿವಾರಣೆಗೆ ಮನೆ ಔಷಧ ಸಿದ್ಧ.